ಮನಸ್ಸಿನಿಂದ ಪುನರ್ಜನ್ಮ. ಇಂದು ನಿನ್ನ ಜೀವನದಲ್ಲಿರುವ ಎಲ್ಲವೂ ಕಳೆದು ಹೋದರೆ, ಹಣ, ಸ್ಥಾನಮಾನ, ಜನರ ಗುರುತು, ನೀನು ಮತ್ತೆ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವೇ? ನೆಪೋಲಿಯನ್ ಹಿಲ್ ಹೇಳುತ್ತಾರೆ, ಪ್ರತಿ ಮನುಷ್ಯನೊಳಗೆ ಮರುಜನ್ಮ ನೀಡುವ ಶಕ್ತಿ ಇದೆ. ಅದು ದೇಹದಲ್ಲಿಲ್ಲ, ಮನಸ್ಸಿನಲ್ಲಿ ಇದೆ. ಬಹುತೇಕ ಜನರು ದೇಹದಿಂದ ಸೋಲುವುದಿಲ್ಲ, ಅವರು ತಮ್ಮ ಮನಸ್ಸಿನಿಂದ ಸೋಲುತ್ತಾರೆ. ಆದರೆ ಯಾರು ತಮ್ಮ ಚಿಂತನೆಯ ರೀತಿಯನ್ನು ಹೊಸದಾಗಿ ಹುಟ್ಟಿಸುತ್ತಾರೋ ಅವರು ಜೀವನವನ್ನೇ ಮತ್ತೆ ಗೆಲ್ಲುತ್ತಾರೆ. ಗೆಳೆಯರೇ, ನಿಮ್ಮೆಲ್ಲರಿಗೂ ಮೈಂಡ್ಫುಲ್ನೆಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಅಧ್ಯಾಯ 1, ನಿಜವಾದ ಜನ್ಮಸ್ಥಳ ಮನಸ್ಸು. ನಮ್ಮ ಜೀವನದ ನಿಜವಾದ ಜನ್ಮ ಯಾವುದು? ನಾವು ಹುಟ್ಟಿದ ದಿನವೇ ಅಥವಾ ನಾವು ಸತ್ಯವಾಗಿ ಯೋಚಿಸಲು ಪ್ರಾರಂಭಿಸಿದ ಕ್ಷಣವೇ? ನೆಪೋಲಿಯನ್ ಹಿಲ್ ಅವರ ಪ್ರಸಿದ್ಧ ಮಾತು, ಮನಸ್ಸು ಕಲ್ಪಿಸಬಹುದು ಮತ್ತು ನಂಬಬಹುದು ಎಂದರೆ ಅದನ್ನು ಸಾಧಿಸಲೂಬಹುದು. ಇದು ಕೇವಲ ವಾಕ್ಯವಲ್ಲ, ಇದು ಮಾನವ ಚೇತನೆಯ ಆಳವಾದ ಸತ್ಯ. ನಿನ್ನ ಮನಸ್ಸೇ ನಿನ್ನ ಜೀವನದ ಸೃಷ್ಟಿಕರ್ತ ಎಂದು ನೀನು ಅರಿತ ಕ್ಷಣವೇ ನಿನ್ನ ಮರುಜನ್ಮ. ಮಂದಿರವೂ ಇಲ್ಲ, ಆಸ್ಪತ್ರೆಯೂ ಇಲ್ಲ, ಕೇವಲ ಚಿಂತನೆಯಿಂದ. ಒಬ್ಬನಿಗೆ ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದರೆ ಅವನು ಒಪ್ಪಿಕೊಳ್ಳಬಹುದು ಅಥವಾ ಸಾಬೀತುಪಡಿಸಬಹುದು. ಎರಡರಲ್ಲೂ ವ್ಯತ್ಯಾಸ ಮಾಡುವುದು ಒಂದೇ ವಿಷಯ, ಮೈಂಡ್ಸೆಟ್. ಅದಕ್ಕೆ ಒಂದೇ ಕಷ್ಟ ಎದುರಿಸುವ ಇಬ್ಬರಲ್ಲಿ ಒಬ್ಬನು ಸೋಲುತ್ತಾನೆ, ಮತ್ತೊಬ್ಬನು ಇತಿಹಾಸ ರಚಿಸುತ್ತಾನೆ. ಥಾಮಸ್ ಎಡಿಸನ್ಗೆ ಲೈಟ್ ಬಲ್ಬ್ ಅಸಾಧ್ಯ ಎಂದಾಗ ಎಡಿಸನ್ ಸಾವಿರಾರು ಗಂಟೆಗಳನ್ನು ಅದೇ ಅಸಾಧ್ಯಕ್ಕೆ ಕೊಟ್ಟರು. ಜನರು ನಕ್ಕರು. ಇಷ್ಟು ಸಲ ವಿಫಲವಾದ ಮೇಲೆ ಇನ್ನಾದರೂ ನಿಲ್ಲು ಎಂದರು. ಎಡಿಸನ್ ನಗುತ್ತಾ ಹೇಳಿದರು, ನಾನು ವಿಫಲವಾಗಿಲ್ಲ, ಕೆಲಸ ಮಾಡದ 10,000 ಮಾರ್ಗಗಳನ್ನು ಕಂಡುಕೊಂಡಿದ್ದೇನೆ. ಇದೇ ವ್ಯತ್ಯಾಸ ಯೋಚನೆಯಿಂದ ಸೋಲುವವನು ಮತ್ತು ಯೋಚನೆಯಿಂದ ಹುಟ್ಟುವವನಿಗೆ. ಗೆಳೆಯರೇ, ಇಂತಹ ಮನಸ್ಸು ಜಾಗೃತಗೊಳಿಸುವ ಕಥೆಗಳು, ಜೀವನವನ್ನು ಹೊಸದಾಗಿ ನೋಡಲು ಸಹಾಯ ಮಾಡುವ ವಿಚಾರಗಳು ನಿಮಗೆ ಇಷ್ಟವಾದಲ್ಲಿ ಮೈಂಡ್ಫುಲ್ನೆಸ್ ಕನ್ನಡ ಚಾನಲ್ ನಿಮ್ಮದೇ ಸ್ಥಳ. ಇಲ್ಲಿ ನಾವು ಮನಸ್ಸಿನಿಂದ ಬದುಕನ್ನು ಕಟ್ಟಿಕೊಳ್ಳುವುದನ್ನು ಕಲಿಯುತ್ತೇವೆ. ಸದಾ ಆನಂದವಾಗಿರಿ ಮತ್ತು ಆರೋಗ್ಯವಂತರಾಗಿರಿ. ಜೈ ಹಿಂದ್.